ನೋಟುಗಳ ಮೇಲೆ ಸಾಮಾನ್ಯವಾಗಿ ಹೊಳೆಯುವ ಒಂದು ದಾರ ಇರುತ್ತೆ. ಹಾಗಾದ್ರೆ ಈ ಒಂದು ಎಳೆಯನ್ನ ಯಾತಕ್ಕೋಸ್ಕರ ಮಾಡಿರ್ತಾರೆ? ಈ ಒಂದು ಎಳೆ ಕೇವಲ ನೋಟಿನ ವಿನ್ಯಾಸಕ್ಕಾಗ ಅಥವಾ ಅಲಂಕಾರಕ್ಕಾಗ, ಇಲ್ಲ ಯಾವ ಉದ್ದೇಶದಿಂದ ಈ ಒಂದು ನೋಟಿನ ಮೇಲೆ ಈ ಒಂದು ಗೆರೆಯನ್ನ ಅಥವಾ ಹೊಳೆಯುವ ಎಳೆಯನ್ನ ಮಾಡಲಾಗಿದೆ? ಇದರ ಬಗ್ಗೆ ನಾನಿವತ್ತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ವಿಶೇಷ ದಾರ ಇದನ್ನ ಯಾವುದರಿಂದ ಮಾಡಿರ್ತಾರೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇರುತ್ತೆ. ನೋಡಿ, ಈ ವಿಶೇಷ ಒಂದು ದಾರ ಅಥವಾ ಈ ಒಂದು ಎಳೆಯನ್ನ ಯಾಕೆ ಮಾಡಲಾಗುತ್ತೆ, ಹೇಗೆ ಮಾಡ್ತಾರೆ, ಎಲ್ಲಿ ಆಮದು ಮಾಡ್ಕೊಳ್ತಾರೆ, ಅಥವಾ ಇದನ್ನ ನಮ್ಮ ದೇಶದಲ್ಲೇ ಮಾಡತಕ್ಕಂಥದ್ದ ಅನ್ನುವಂತಹ ಕ್ವಶನ್ಗಳು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ನಾವು ದಿನನಿತ್ಯ ಸರ್ವೇ ಸಾಮಾನ್ಯವಾಗಿ ನೋಟ್ಗಳ ವಹಿವಾಟನ್ನು ಮಾಡ್ತಾನೆ ಇರ್ತೀವಿ. ಅದು 10 ರೂಪಾಯಿ ನೋಟ್ ಆಗಿರಬಹುದು, 500 ರೂಪಾಯಿ ನೋಟ್ ಆಗಿರಬಹುದು, 100 ಆಗಿರಬಹುದು, 200 ಆಗಿರಬಹುದು, 1000 ಆಗಿರಬಹುದು, 2000 ಆಗಿರಬಹುದು. ಪ್ರತಿನಿತ್ಯಲೂ ಕೂಡ ನಾವು ನೋಟಿನ ಒಂದು ವಹಿವಾಟನ್ನ ಮಾಡ್ತಲೇ ಇರ್ತೀವಿ. ಆ ವಹಿವಾಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಹಲವಾರು ಕ್ವಶನ್ಗಳು ಬರುತ್ತೆ. ಅದರಲ್ಲಿ ಈ ಒಂದು ಎಳೆಯ ಮೇಲಿನ ಕ್ವಶನ್ ಕೂಡ ಒಂದು ಅಂತ ಹೇಳಬಹುದು. ಹಾಗಾದ್ರೆ ಈ ಎಳೆ ಹಿಂದಿನ ರಹಸ್ಯ ಏನು? ಈ ಎಳೆಯನ್ನ ಅಲಂಕಾರಿಕ ವಿನ್ಯಾಸಕ್ಕೋಸ್ಕರ ಮಾಡಿರ್ತಾರಾ ಅಥವಾ ಯಾವ ಉದ್ದೇಶಕ್ಕಾಗಿ ಮಾಡಿರ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಒಂದು ಎಳೆಯನ್ನ ಭದ್ರತಾ ವಿಷಯಕ್ಕೋಸ್ಕರ ಮಾಡಿರ್ತಾರೆ. ಭದ್ರತಾ ವೈಶಿಷ್ಟ್ಯತೆಯೇ ಈ ಎಳೆಯ ಹಿಂದಿನ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದನ್ನ ಲೋಹದ ಪಟ್ಟಿ ಅಥವಾ ಸುರಕ್ಷತಾ ದಾರ ಅಂತ ಕರೀತಾರೆ. ಈಗ ನಕಲಿ ನೋಟ್ಗಳ ಹಾವಳಿ ಎಲ್ಲಾ ಕಡೆನೂ ಇದೆ. ನೀವು ಕೇಳಿರ್ತೀರಾ, ನೀವು ಕೂಡ ಒಂದ್ಸಲ ಆದ್ರೂ ಅನುಭವಿಸ್ತಿರ್ತೀರಾ. ನಕಲಿ ನೋಟ್ಗಳನ್ನ ನಮ್ಗೆ ಗೊತ್ತಿಲ್ಲದಿರೋ ರೀತಿ ನಾವು ಇಸ್ಕೊಂಡ್ಬಿಟ್ಟಿರ್ತೀವಿ, ಅಥವಾ ನಕಲಿ ನೋಟ್ಗಳ ಜಾಲದಲ್ಲಿ ತಗ್ಲಾಕೊಂಡ್ಬಿಟ್ಟಿರ್ತೀವಿ. ನಮ್ಗೆ ಗೊತ್ತೇ ಇರಲ್ಲ ಅದು ನಕಲಿ ನೋಟ ಅಸಲಿ ನೋಟ ಅಂತ ಹೇಳ್ಬಿಟ್ಟು. ಆ ತರದನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸುರಕ್ಷತಾ ದಾರ ಅಥವಾ ಏನ್ ಹೇಳ್ತಾರೆ ಲೋಹದ ಪಟ್ಟಿಯನ್ನ ಈ ಒಂದು ನೋಟುಗಳ ಮೇಲೆ ಹಾಕಲಾಗುತ್ತೆ. ಈ ನೋಟುಗಳ ಮೇಲೆ ಹಾಕಲಾಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಈ ನೋಟಿನ ಮಧ್ಯಭಾಗದ ಕಾಗದದಲ್ಲಿ ನೋಡಿ ಕಾಣಿಸ್ತಿರಬಹುದು, ನೋಟಿನ ಮಧ್ಯಭಾಗದ ಕಾಗದದ ಮೇಲೆ ಈ ಒಂದು ಎಳೆಯನ್ನ ಈ ರೀತಿಯಾಗಿ ಎಳೆಯಲಾಗುತ್ತೆ. ಇದು ಸಾಮಾನ್ಯವಾಗಿ ಕಣ್ಣಿಗೆ ಕಾಣಿಸುವಂತಿರುತ್ತೆ, ಶೈನಿಂಗ್ ಹೊಡಿತಾ ಇರುತ್ತೆ. ಇದನ್ನ ಸ್ವಲ್ಪ ಈ ರೀತಿ ಮೇಲ್ಗಡೆ ಇಟ್ಕೊಂಡು ನೋಡಿದ್ರೆ ಅದರಲ್ಲಿ ಒಂದು ಸಂಖ್ಯೆ ಇರುತ್ತೆ. ಅದು RBI ನ ಸಂಖ್ಯೆ ಅಥವಾ ಡೆನೋಮಿನೇಷನ್ ಸಂಖ್ಯೆ ಅಂತ ಅನ್ಬಿಟ್ಟು ಕರೀತಾರೆ. ಇದು ಸ್ವಲ್ಪ ಉಬ್ದಂಗಿರುತ್ತೆ, ನೀವು ಗಮನಿಸಬಹುದು. ನೀವು ಒಂದು ನೋಟ್ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನ ಡೆನೋಮಿನೇಷನ್ ಸಂಖ್ಯೆ ಅಂತ ಹೇಳಿ ಕರೀತಾರೆ. ಅದನ್ನ ಸ್ವಲ್ಪ ಉಬ್ದಂಗೆ ಬರೆದಿರ್ತಾರೆ. ಇದು ಈ ನೋಟುಗಳ ವೈಶಿಷ್ಟ್ಯ. ಇದನ್ನ ಯಾರು ಕೂಡ ಕಾಪಿ ಮಾಡಕ್ಕಾಗಲ್ಲ, ನಕಲಿ ಮಾಡಕ್ಕಾಗಲ್ಲ. ಇದನ್ನ ನಮ್ಮ ಭಾರತದಿಂದ ನಾವು ಎಲ್ಲೂ ಕೂಡ ತರಿಸ್ಕೊಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದನ್ನ ನಾವು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳೋದು. ಈ ಎಳೆಯನ್ನ ನಾವು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಈ ಎಳೆಯನ್ನ ನಾವು ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳ ವಿಶಿಷ್ಟವಾದಂತಹ ಯಂತ್ರೋಪಕರಣಗಳಿರ್ಬೇಕು, ಜೊತೆಗೆ ಅದಕ್ಕೆ ಬೇಕಾದಂತಹ ಮಿಷನರೀಸ್ಗಳಿರ್ಬೇಕು, ಅದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳಿರ್ಬೇಕು. ಇದೆಲ್ಲವೂ ಕೂಡ ನಮ್ಮ ಭಾರತದಲ್ಲಿ ಲಭ್ಯ ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನ ನಾವು ಆಮದು ಮಾಡಿಕೊಂಡು ಆಮೇಲೆ RBI ಅಂಡರ್ ಅಲ್ಲಿ ಇದನ್ನ ನೋಟನ್ನ ಪ್ರಿಂಟ್ ಮಾಡ್ತೀವಿ. ಆ ಪ್ರಿಂಟ್ ಆದ್ಮೇಲೆ ಅದನ್ನ ಚಲಾವಣೆಗೆ ಕೊಡ್ತಾರೆ. ಸೊ ಈ ಒಂದು ಪದ್ಧತಿ ಯಾವಾಗಿಂದ ಇದೆ ಅಂತ ಕೇಳಿದ್ರೆ 1948ರಲ್ಲಿ ಇಂಗ್ಲೆಂಡ್ ಅಲ್ಲಿ ಒಂದು ಪದ್ಧತಿ ಅನುಷ್ಠಾನಕ್ಕೆ ಬರುತ್ತೆ. ಅದಾದ ನಂತರ ಅಂದ್ರೆ ಆ ತಕ್ಷಣಕ್ಕೆ ನಾವು ಅದನ್ನ ಇದ್ ಮಾಡ್ಕೊಳಕ್ಕಾಗಲ್ಲ. ಅದಾದ 100 ವರ್ಷಗಳ ನಂತರ ನಮ್ಮ ದೇಶದಲ್ಲೂ ಕೂಡ ಮಾಡ್ಕೊಬೇಕು ಅಂತ ಅನ್ಕೊಂತೀವಿ. ಅದಾದ ನಂತರ ನಾವು 75 ವರ್ಷಗಳ ಹಿಂದಿನಿಂದ ಈ ಒಂದು ಪದ್ಧತಿಯನ್ನ ಆಚರಣೆಗೆ ತೆಗೆದುಕೊಂಡು ಬಂದಿದ್ದೀವಿ. ಆ ಒಂದು ನೋಟಿನ ಮೇಲೆ ಈ ಒಂದು ರೀತಿಯ ಸಿಲ್ವರ್ ಕಲರ್ ಅಥವಾ ಗೋಲ್ಡನ್ ಕಲರ್ ದಾರ ಇರುತ್ತೆ ಅಥವಾ ಎಳೆ ಇರುತ್ತೆ. ಆ ಒಂದು ದಾರ ಶೈನಿಂಗ್ ಹೊಡಿತಾ ಇರುತ್ತೆ. ಆ ಶೈನಿಂಗ್ ಹೊಡಿತಾ ಇರೋದ್ರಿಂದನೇ ಇದು ಅಸಲಿ ನೋಟು ಅಂತ ಹೇಳ್ಬಿಟ್ಟು ಕಂಡುಕೊಳ್ಬಹುದು. ಸೊ ವಿಶ್ವದ ಕೆಲವು ದೇಶಗಳಲ್ಲಿ ಮಾತ್ರ ಇದರ ಒಂದು ಈ ಎಳೆಯ ಒಂದು ಆಮದನ್ನ ಅಥವಾ ಈ ಎಳೆಯ ಉತ್ಪಾದನೆಯನ್ನ ಮಾಡಲಿಕ್ಕೆ ಸಾಧ್ಯ. ಅಂತ ದೇಶಗಳಲ್ಲಿ ಹೋಗ್ಬಿಟ್ಟು ಆಮದನ್ನ ಮಾಡಿಕೊಂಡು ಬಂದ್ಬಿಟ್ಟು ನಂತರ ನೋಟನ್ನ ಪ್ರಿಂಟ್ಗೆ ಕೊಡ್ತಾರೆ. ಸೊ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟವಾಯ್ತು ಅಂತ ಭಾವಿಸ್ತೀನಿ. ನಿಮ್ಮ ಹತ್ರನೂ ಕೂಡ ನೋಟ್ಗಳಿದ್ರೆ ನೀವು ಅಸಲಿನ ಇಲ್ಲ ನಕಲಿನ ಅಂತ ಈಸಿಯಾಗಿ ಚೆಕ್ ಮಾಡ್ಕೋಬಹುದು. ಈ ಎಳೆನ ನೋಡಿ, ಹಾಗೆ ಈ ಎಳೆ ಮೇಲೆ ನೀವು ಸ್ವಲ್ಪ ಹಿಂಗ್ ಮೇಲೆತ್ತಿ ನೋಡಿದ್ರೆ ಒಂದಷ್ಟು ಅಕ್ಷರಗಳಿರುತ್ತೆ ಅಥವಾ ಲೆಟರ್ಸ್ಗಳಿರುತ್ತೆ. ಅದು ಉಬ್ದಂಗಿತ್ತು ಅಂತ ಹೇಳಿದ್ರೆ ಇದು ಅಸಲಿ ನೋಟು. ಇದು ಶೈನಿಂಗ್ ಹೊಡಿತಾ ಇಲ್ಲ, ಸುಮ್ಮನೆ ಹಂಗೆ ಇದೆ ಅಂತ ಹೇಳಿದ್ರೆ ಇದು ಅಸಲಿ ನೋಟ್ ಅಲ್ಲ ಅನ್ನೋದನ್ನ ನೀವು ಕಂಡುಕೊಳ್ಬಹುದು. ಸೊ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.